ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಬುಲೆಟ್ ಫೈರ್ ಚಾನಲ್. ನಾನು ನಿಮಗೆ ಇವತ್ತು ಬನಶಂಕರಿ 6 ಸ್ಟೇಜ್ 4th ಬ್ಲಾಕಲ್ಲಿರುವಂತಹ ಡೂಪ್ಲೆಕ್ಸ್ ಮನೆಯನ್ನು ತೋರ್ಸೋಕೆ ಬಂದಿದ್ದೀನಿ. ಇದು ಕೃಷ್ಣ ದ್ವಾರಕ ಹೋಟ್ಲ್ ಏನಿದೆಯಲ್ಲ, ಬನಶಂಕರಿ 4th ಬ್ಲಾಕು 6 ಸ್ಟೇಜ್ 4 ಬ್ಲಾಕ್, ಅದ್ರ ಹಿಂದ್ಗಡೆಯೇ ಬರುವಂತಹ ಮನೆ ಇದಾಗಿರುತ್ತೆ. 25 ಫೀಟ್ ರಸ್ತೆ ಸಿಗುತ್ತೆ ಮನೆ ಆಪೋಸಿಟೇ. ಈ ಮನೆ ಸೌತ್ ಫೇಸ್ ಗೇಟ್ ಆಗಿರುತ್ತೆ, ಈಸ್ಟ್ ಫೇಸ್ ಮೇನ್ ಡೋರು. ಇದು ಫ್ರಂಟ್ ಎಲಿವೇಷನ್ ಲೆಕ್ಕ ಈ ಥರ ಇದೆ, ಸ್ಟ್ರಕ್ಚರ್ ಪೇಂಟಿಂಗ್ ಆಗಿರುವಂಥದ್ದು. ಮತ್ತು ಇಲ್ಲೇನು ನೋಡ್ತಿದ್ದೀರಾ, ಗ್ರಾನೈಟು ವಾಲ್ ಕ್ಲೈಂಡಿಂಗು, 4 ಫೋಲ್ಡಬಲ್ ಗೇಟ್ಗಳು ಸಿಗುವಂಥದ್ದು. ಆಮೇಲೆ ಇಲ್ಲಿ ಮನೆಗಳ ಹೆಸರು ಬರ್ಕೊಳ್ಳೋದಕ್ಕೋಸ್ಕರ ಸ್ಪೇಸ್ನ ಬಿಟ್ಟಿರುವಂಥದ್ದು. ಓಕೆ, ಹಾಯ್ ಸರ್ಫ್ರಾಸ್. ಓಕೆ, ಒಳಗಡೆ ಹೋಗೋಣ. 4 ಫೋಲ್ಡಬಲ್ಲಿ 1 ಫೋಲ್ಡಬಲ್ ಓಪನ್ ಮಾಡ್ತಾಯಿದ್ದೀನಿ. ಒಳಗಡೆ ಎಂಟ್ರಿ ಆಗ್ತಾಯಿದ್ದೀವಿ. ಪಾರ್ಕಿಂಗಲ್ಲಿ ನೋಡ್ತಾ ಇದ್ದೀರಾ, 2 ಬಿಗ್ ಕಾರ್ಗಳು ನಿಲ್ಲಿಸ್ಕೊಂಡು 1 ಅಥವಾ 3 ಟೂ ವೀಲರ್ಗಳನ್ನ ಅಕ್ಕಪಕ್ಕ ನಿಲ್ಲಿಸ್ಕೋಬೋದು. 2 ಕಾರು ಮತ್ತು 3 ಟೂ ವೀಲರ್ಗಳನ್ನ ನಿಲ್ಲಿಸ್ಕೋಬೋದು. 1 ಬೈ 1 ಸೆರಾಮಿಕ್ ಟೈಲ್ಸು. ಮತ್ತು ಇಲ್ಲೇನಿದೆಯಲ್ಲ ಕಾವೇರಿ ಪಾಯಿಂಟು. ಹಾಗೆ ರೈಟಿಗೆ ಪ್ಯಾನ್ ಮಾಡಿದರೆ ಎಲೆಕ್ಟ್ರಿಕ್ ಪ್ಯಾನಲ್ ಸಿಗುತ್ತೆ. ಆಮೇಲೆ ಎಲ್ಲರೂ ವೆಟ್ರೋಫಿಟ್ ಟೈಲ್ಸ್ ಕೊಡ್ತಾರೆ. ಇವರು ವಾಲ್ ಕ್ಲೈಂಡಿಂಗ್ ಏನಿದೆಯಲ್ಲ ಗ್ರಾನೈಟೇ ಕೊಟ್ಟಿರುವಂಥದ್ದು. ಮೇಂಟೆನೆನ್ಸ್ ಈಸಿ ಅಂತಲೇ ಹೇಳ್ಬೋದು. ಸಿಂಪಲಾಗಿ ಮಾಡಿರುವಂತಹ POP ಫಾಲ್ ಸೀಲಿಂಗ್ ಸಿಗುತ್ತೆ. ಆಪೋಸಿಟ್ ನೋಡ್ತಾ ಇದ್ದೀರಾ, ಒಂದು UPVC ಸ್ಲೈಡಿಂಗ್ ವಿಂಡೋ ಹಾಕ್ಕೊಡ್ತಾರೆ. ಆಮೇಲೆ ಸೆಟ್ ಬ್ಯಾಕ್ ಬಿಟ್ಟಿದ್ವಿ. ಸೆಟ್ ಬ್ಯಾಕ್ ಹೋಗೋಕ್ಕೋಸ್ಕರ ಒಂದು ಮೇನ್ ಗೇಟ್ನ ಕೊಟ್ಟಿರುವಂಥದ್ದು. ಆಮೇಲೆ ಇಲ್ಲಿ ಬೋರ್ವೆಲ್ ಇದೆ, ಸಂಪ್ ಇದೆ. ಸಂಪ್ ಬಂದು 12,500 ಲೀಟರ್ ಬರುತ್ತೆ. ನಮಗೆ ಸುತ್ತ ನೋಡ್ಬೋದು ಗ್ರಾನೈಟೇ ವಾಲ್ ಕ್ಲೈಂಡಿಂಗ್ ಮಾಡಿರೋಂಥದ್ದು. ಇಲ್ಲಿ ನಿಮಗೆ ಗ್ಯಾಸ್ ಪ್ರೊವಿಷನ್ ಮಾಡಿದ್ದಾರೆ ಒಳಗಡೆ. ಅದಕ್ಕೆ ಸೇಫ್ಟಿ ವೈಸ್ ಒಂದು ಗೇಟ್ ಕೂಡ ಮಾಡಿದ್ದಾರೆ. ಮತ್ತೇನು ಇದೆ ಅನ್ನೋ ಹಾಗಿದ್ರೆ ಫುಲ್ ಓಪನ್, ಫುಲ್ ಫಿನ್ಸಿಂಗಲ್ಲಿ ಮಾಡಿರುವಂತಹ ಗೇಟ್ ಇದಾಗಿರುತ್ತೆ. ಚೆನ್ನಾಗಿದೆ. ಇದು ಪಾರ್ಕಿಂಗಲ್ಲಿ ಅಥವಾ ಗ್ರೌಂಡ್ ಫ್ಲೋರಲ್ಲಿ ಇರುವಂತಹ ಲುಕ್ಕು. ಮೇಲ್ಗಡೆ ಹೋಗೋಣ. 4 ಅಡಿ ವೈಡ್ ಇರುವಂತಹ ಸ್ಟೇರ್ ಕೇಸ್ ಕೊಟ್ಟಿದ್ದಾರೆ, ಗ್ರಾನೈಟು. ಆಮೇಲೆ 304 ಗೇಜು SS ರಿಲಿಕ್ಸ್ನ ಕೊಟ್ಟಿರುವಂಥದ್ದು. ಮೇಲ್ಗಡೆ ಹೋಗೋಣ. ಯಾರೇ ಬಂದ್ರೂ ಸ್ಲಿಪ್ಪರ್ಗಳು ಇಲ್ಲೇ ಬಿಟ್ಟು ಮೇಲ್ಗಡೆ ಹೋಗಿ. ಇದು ಪಾರ್ಕಿಂಗ್ ಒಂದು ಲುಕ್ಕು ಮೇಲ್ಗಡೆಯಿಂದ ನೋಡ್ತಾ ಇದ್ದೀರಾ. ಇದು ಕೂಡ ಅಷ್ಟೇ 3.5 4 ಅಡಿ ವೈಡ್ ಆಗಿದೆ ಸ್ಟೇರ್ ಕೇಸು. ಹ್ಯಾಂಡ್ ಗ್ರಾಬರ್ ಕೊಟ್ಟಿದ್ದಾರೆ. ರೈಟ್ ಸೈಡಿಗೆ ನಿಮಗೆ ಒಂದು ಸ್ಟ್ರಕ್ಚರ್ ಪೇಂಟ್ ಕೊಟ್ಟಿರುವಂಥದ್ದು. ಲೆಫ್ಟ್ ಸೈಡಲ್ಲಿ ಗ್ರಾನೈಟ್ ವಾಲ್ ಕ್ಲೈಂಡಿಂಗ್ ಸಿಗುವಂಥದ್ದು. ಇಲ್ಲಿಂದ ನಿಂತು ನೋಡಿದರೆ ಮೇಲ್ಗಡೆ PVC ಫಾಲ್ ಸೀಲಿಂಗು. ಸ್ಪೇಷಿಯಸ್ ಜಾಗ. ಓಕೆ, ರಿಲ್ಯಾಕ್ಸ್. ಇದು ಮೇಲಿಂದ ಕೆಳಗಡೆ ನಮಗೆ ಸ್ಟೇರ್ ಕೇಸ್ ಲೈಕ್ ಈ ಥರ ಇದೆ. ಇದೇನಿದೆಯಲ್ಲ ವಾಲ್ ಕ್ಲೈಂಡಿಂಗ್ ಎಲ್ಲ ಗ್ರಾನೈಟು. ಇದು ಈಸ್ಟ್ ಫೇಸ್ ಮೇನ್ ಡೋರು, ಟೀಕ್ ವುಡ್ಡಿಂದು. ಒಳಗಡೆ ಹೋಗೋಣ. ಕ್ಲೋಸ್ ಮಾಡಿ ಸಾಕು. ನೋಡಿ, ಡೋರ್ ಈ ಥರ ನಮಗೆ ಲುಕ್ ಬರುತ್ತೆ. ಚಿಕ್ಕ ಪುಟ್ಟ ಸೈಡ್ ಸೌಂಡ್ಗಳು ಕೇಳಿಸಿದ್ರೆ ಕ್ಷಮೆ ಇರಲಿ. ಇದು ಬಂದು ನಮಗೆ ಬಿಗ್ ಹಾಲು. POP ಫಾಲ್ ಸೀಲಿಂಗು PVC ಅಟ್ಯಾಚ್ಮೆಂಟ್ ಮಾಡಿಕೊಟ್ಟಿದ್ದಾರೆ. ಹಾಗೆ ಬಲ್ಭಾಗದಲ್ಲಿ ನಮಗೆ ಬಿಗ್ ವಿಂಡೋ, 5x6 ಇರುವಂತಹ ಬಿಗ್ ವಿಂಡೋ ಬರುತ್ತೆ. ನಮಗೆ ಹೈಟ್ ಏನಿದೆಯಲ್ಲ 6 ಅಡಿ ಇದೆ. ಅಲ್ಲಿದ್ದ ಇಲ್ಲಿವರೆಗೂ L ಶೇಪಲ್ಲಿ ನಾವು ಸೋಫಾನ ಹಾಕ್ಕೋಬೋದು. ಸ್ಪೇಷಿಯಸ್ ಆಗಿ ಜಾಗ ಸಿಗುತ್ತೆ. ಇದೊಂದು ಹಾಲ್ನ ಲುಕ್ಕು. ನಾನು ಅಲ್ಲಿ ಹೋಗ್ತಾ ಇದ್ದೀನಿ, ಈ ಕಡೆ ಕವರ್ ಮಾಡಿ ತೋರಿಸ್ತೀನಿ. ಮಧ್ಯದಲ್ಲಿ ಡಿಸ್ಟರ್ಬ್ ಮಾಡಿಬಿಡ ನೀನು. ಇದು TV ಕ್ಯಾಬಿನೆಟು, ಚಾರ್ಕೋಲ್ ಶೀಟಲ್ಲಿ ಮಾಡಿದ್ದಾರೆ. ವಾಲ್ ಮೌಂಟ್ ಮಾಡಿರುವಂತಹ TV ಕ್ಯಾಬಿನೆಟ್ ಸಿಗುತ್ತೆ. ಇದೊಂದು ಹಾಲ್ನ ಲುಕ್ಕು. ಚೆನ್ನಾಗಿ ಬಂದಿದೆ, ಡಿಸೆಂಟಾಗಿದೆ. ವೆಂಟಿಲೇಷನ್ಗೆ ಮೇನ್ ಡೋರು ಮತ್ತು ವಿಂಡೋ. ಆ ವಿಂಡೋ ಹತ್ರ ಹೋಗಿ ಈ ಕಡೆ ಕವರ್ ಮಾಡಿ ತೋರಿಸ್ತೀನಿ. ನೋಡಿ, ಈ ಕಡೆ TV ಕ್ಯಾಬಿನೆಟ್ಟು, ಈ ಕಡೆ ಸೋಫಾ ಸೆಟ್ ಇಟ್ಕೊಳ್ಳೋದಕ್ಕೆ. ಹಾಗೆ ಹೀಗೆ ಫುಲ್ ಓಪನ್ ಸ್ಪೇಸ್ ಸಿಗುತ್ತೆ ನಮಗೆ. ಈಗ ಅವ್ನು ಹೇಳ್ದಂಗೆ ಪೂಜಾ ರೂಮ್ ನಮ್ಗೆ ಇಲ್ಲಿ ಸಿಗುತ್ತೆ. ಪೂಜಾ ರೂಮ್ ಬಗ್ಗೆ ಹೇಳಬೇಕನ್ನೋ ಹಾಗಿದ್ರೆ ಚಾರ್ಕೋಲ್ ಶೀಟ್ ಕೊಟ್ಟಿರುವಂಥದ್ದು. ಇಲ್ಲಿ ಒಬ್ಬರು ಹಿರಿಯರು ದೊಡ್ಡವರು ಕೂತ್ಕೊಂಡು ಪೂಜೆನ ಮಾಡೋ ಥರ ಸ್ಪೇಸ್ ಮಾಡಿಕೊಟ್ಟಿದ್ದಾರೆ. ಸ್ಟೋರೇಜ್ ಕೂಡ ಕೊಟ್ಟಿರುವಂಥದ್ದು. 2x4 ವೆಟ್ರೋಫಿಟ್ ಟೈಲ್ಸ್ ಪ್ಯೂರ್ ವೈಟ್ ಕೊಟ್ಟಿದ್ದಾರೆ. ಮೇಲ್ಗಡೆ ಟಫನ್ ಗ್ಲಾಸು ವಿತ್ ಡಿಸೈನ್ ಇರುವಂಥದ್ದು, ಪೇಂಟಿಂಗ್ ವರ್ಕ್ ಆಗಿದೆ. ಡೋರ್ಗಳ ಬಗ್ಗೆ ಹೇಳಬೇಕಂದ್ರೆ ಇದೇನಿದೆಯಲ್ಲ ಶಟರು, ಅದು ಟೀಕ್ ವುಡ್ಡಿಂದು. ಇದು ಹಿಚ್ಚಿಂಗ್ ಗ್ಲಾಸು.
ಓಕೆ, ದಿಸ್ ಈಸ್ ಪೂಜಾ ರೂಮ್. ಆಮೇಲೆ ಡೈನಿಂಗ್ ಹಾಲ್ ಏರಿಯಾ ಇಲ್ಲೇ ಮಾಡ್ಕೋಬೋದು. ಅದರೊಳಗಡೆ UPS ಪಾಯಿಂಟ್ ಬರುತ್ತೆ ಸ್ಟೇರ್ಕೇಸ್ ಕೆಳಗಡೆ. ಕ್ಲೋಸ್. ಈಗ ಏನು ಅವ್ನು ನಿಂತಿದ್ದಾನಲ್ಲ ಅಲ್ಲಿ ಡೈನಿಂಗ್ ಹಾಲ್ ಏರಿಯಾ ಮಾಡ್ಕೋಬೋದು. ಹಾಗೆ ಇಲ್ಲಿ ಆಪೋಸಿಟ್ ನೋಡ್ತಾ ಇದ್ದೀರಾ ಚಾರ್ಕೋಲ್ ಶೀಟಲ್ಲಿ ವಾಲ್ ಕ್ಲ್ಯಾಂಡಿಂಗ್ ಸಿಗ್ತಾಯಿದೆ. ಇದು ಹ್ಯಾಂಡ್ ಬೇಸನ್ ಏರಿಯಾ ಆಗಿರುತ್ತೆ. ಹಾಂ, ಹಾಗೆ ಇಲ್ಲಿ ಅಡುಗೆ ಮನೆ ಸಿಗುತ್ತೆ ನಮಗೆ. ಎಲ್ ಶೇಪ್ ಸ್ಲ್ಯಾಬ್ ಕೊಟ್ಟಿರುವಂಥದ್ದು. ಎಲ್ ಶೇಪ್ ಸ್ಲ್ಯಾಬ್ ಟ್ಯಾಂಡಮ್ ಬಾಕ್ಸ್ಗಳೆಲ್ಲ ಸಾಫ್ಟ್ ಕ್ಲೋಸರ್ಸ್ ಆಗಿರುತ್ತೆ. ಓವರ್ ಹೆಡ್ ವಾರ್ಡ್ರೋಬರ್ಗಳೆಲ್ಲ ಕೊಟ್ಟಿದ್ದಾರೆ. ಅದಕ್ಕೆ ಪ್ರೊಫೈಲ್ ಲೈಟು ಎಲ್ಲ ಅಕ್ರಾಲಿಕ್ ಲ್ಯಾಮಿನೇಷನ್ ಶೀಟ್ ಆಗಿರುತ್ತೆ. ಇದು ಒಂದು ಚಿಮ್ನಿ ಪಾಯಿಂಟು. ಇಲ್ಲಿ ಅಕ್ವಾಗಾರ್ಡ್ ಪಾಯಿಂಟ್ ಬರುತ್ತೆ. ಇದು ಗ್ಯಾಸ್ ಪಾಯಿಂಟು. ಓಕೆ, ಇಲ್ಲಿ ಕ್ರ್ಯಾಕರ್ ಯೂನಿಟು ತುಂಬಿಸಿ ಕೊಟ್ಟಿದ್ದಾರೆ. ವೆಂಟಿಲೇಷನ್ಗೆ ಒಂದು ಬಿಗ್ ವಿಂಡೋ ಕೂಡ ಬರುತ್ತೆ ನೋಡಿ. ಅದು ಈ ಕಡೆ ಸಾಫ್ಟ್ ಕ್ಲೋಸರ್ ಸ್ಟ್ಯಾಂಡಮ್ ಬಾಕ್ಸ್ಗಳೆಲ್ಲ ಮಾಡಿಕೊಟ್ಟಿರುವಂಥದ್ದು. ಓಕೆ, ಲೈಕ್ ಈ ಥರ ಇದೆ ಪ್ಯಾಟ್ರನ್ ಎಲ್ಲ. ಗುಡ್. ಓಕೆ, ಕ್ಲೋಸ್ ಇಟ್. ಹಾಂ, ಈಗ ಅಡುಗೆ ಮನೆಯಿಂದ ನಿಂತ್ಕೊಂಡು ನೀವು ಡೈನಿಂಗ್ ಹಾಲ್ ಏರಿಯಾನ ನೋಡ್ತಾ ಇದ್ದೀರಾ. ಹಾಗೆ ಈ ಕಡೆ ರೈಟ್ ಪ್ಲ್ಯಾನ್ ಮಾಡಿದರೆ ಬಿಗ್ ಹಾಲು, ಓಪನ್ ಹಾಲ್. ಇದು ಚೈನ್ ಲಿಂಕ್ ಸ್ಟೇರ್ಕೇಸ್ ಕೂಡ ವುಡ್ ವರ್ಕ್ ಮಾಡಿಕೊಟ್ಟಿದ್ದಾರೆ. ಲುಕ್ ಇನ್ಕ್ರೀಸ್ ಮಾಡ್ತಾಯಿದೆ. ಇಲ್ಲಿ ಡೈನಿಂಗ್ ಹಾಲ್ ಏರಿಯಾದಲ್ಲಿ POP ಫಾಲ್ ಸೀಲಿಂಗು. ಇದು ಇಷ್ಟು ಹಾಲು ಮತ್ತು ಕಿಚನ್ ರೂಮು ಡೈನಿಂಗ್ ಹಾಲು ಇರುವಂತಹ ಏರಿಯಾ ಇದಾಗಿರುತ್ತೆ. ಫಸ್ಟ್ ಫ್ಲೋರಲ್ಲಿ ವಾಶ್ರೂಮ್ ಇದೆಯಾ. ವೆಂಟಿಲೇಷನ್ಗೆ ಇದು ರಸ್ತೆ ಸೈಡ್ ಇರೋದ್ರಿಂದ ವೆಂಟಿಲೇಷನ್ ತುಂಬ ಚೆನ್ನಾಗಿ ಬರುತ್ತೆ. ಹಾಗೆ ಇಲ್ಲಿ ಏನಿದೆಯಲ್ಲ ಚಿಕ್ಕದು ಟಾಯ್ಲೆಟು ಕೊಟ್ಟಿರುವಂಥದ್ದು. ಇದು ಇಷ್ಟು ಫಸ್ಟ್ ಫ್ಲೋರಲ್ಲಿ ಇರುವಂತಹ ಲುಕ್ಕು ಗೆಳೆಯರೆ. ಸ್ಟೇರ್ಕೇಸ್ SS ರೇಲಿಂಗ್ಸ್ ಕೊಟ್ಟಿದ್ದಾರೆ. ವುಡನ್ ಪಿಲ್ಲರ್ ಕೊಟ್ಟಿರುವಂಥದ್ದು. 3 ಅಡಿ ವೈಡ್ ಬರುತ್ತೆ, ಡೌಟೇ ಇಲ್ಲ. ಈಸಿಯಾಗಿ ಮೇಲ್ಗಡೆ ಸೋಫಾ ಗೀಫಾ ಏನಾರು ಇದ್ದರೆ ಕ್ಯಾರಿ ಮಾಡ್ಬೋದು. ಸೇಫ್ಟಿ ವೈಸು SS ರೇಲಿಂಗ್ಸ್ ಆ ಕಡೆ ಕೂಡ ಸ್ಟ್ಯಾಂಡ್ ಮಾಡಿದ್ದಾರೆ. ಮೇಲ್ಗಡೆಯಿಂದ ಕೆಳಗಡೆ ನೀವು ಈ ಥರ ಲುಕ್ ನೋಡ್ಬೋದು ನೋಡಿ. ಈ ಥರ ಮೇಲ್ಗಡೆಯಿಂದ ಕೆಳಗಡೆ ನೋಡ್ಬೋದು. ಪಟ್ಪಟ ಚಡ್ಡಿ. ಓಕೆ, POP ಫಾಲ್ ಸೀಲಿಂಗು ಮತ್ತು ಸ್ಟಡಿ ಕ್ಯಾಬಿನೆಟ್ಟು ಕೊಟ್ಟಿದ್ದಾರೆ. ಸಿಸ್ಟಮ್ ಇಟ್ಕೊಂಡು ಬೇಕಾದ್ರೆ ವರ್ಕ್ ಫ್ರಮ್ ಹೋಮ್ ಅಥವಾ ಮಕ್ಕಳು ಓದಿಸ್ಕೊಳ್ಳೋದಕ್ಕೆ ಇಲ್ಲಿ ಬೇಕಾದ್ರೆ ಯೂಸ್ ಮಾಡ್ಕೋಬೋದು. ಎಸ್, ಫಸ್ಟ್ ಮಾಸ್ಟರ್ ಬೆಡ್ರೂಮ್ ತೋರಿಸೋಣ ಬನ್ನಿ. ಇದು ಮಾಸ್ಟರ್ ಬೆಡ್ರೂಮು. ಮಾಸ್ಟರ್ ಬೆಡ್ರೂಮಲ್ಲಿ ಕಿಂಗ್ ಸೈಜ್ ಕಾಟ್ ಹಾಕೊಳ್ಳುವಷ್ಟು ಸ್ಪೇಷಿಯಸ್ ಜಾಗ ಕೊಟ್ಟಿದ್ದಾರೆ. 3 ಡೋರ್ ಇರುವಂತಹ ವಾರ್ಡ್ರೋಬರ್ಗಳು ಕೊಟ್ಟಿದ್ದಾರೆ. ಓವರ್ ಹೆಡ್ ವಾರ್ಡ್ರೋಬರ್ಗಳು ಕೊಟ್ಟಿರುವಂಥದ್ದು. POP ಫಾಲ್ ಸೀಲಿಂಗ್ ಇರುವಂಥದ್ದು. ಬಿಗ್ ವಿಂಡೋ 4x5 ಇರುವಂತಹ ಬಿಗ್ ವಿಂಡೋ ಸಿಗುತ್ತೆ. ಡ್ರೆಸ್ಸಿಂಗ್ ಕ್ಯಾಬಿನೆಟ್ಟು ವಿತ್ ಮಿರರು ಇನ್ಸೈಡು. ಹಾಗೆ ಇಲ್ಲಿ TV ಕ್ಯಾಬಿನೆಟ್ ಇದೆ, ವಾಲ್ ಮೌಂಟ್ ಆಗಿರುವಂಥದ್ದು. ಆ ಡೋರ್ ಹಿಂದ್ಗಡೆಗೆ ವಾಶ್ರೂಮ್. ಓಕೆ, ಇಲ್ಲಿ ಹ್ಯಾಂಡ್ ವಾಶ್ ಏರಿಯಾ, ಒಂದು ಸಿಂಕ್ ಬರುತ್ತೆ. ಅಲ್ಲಿ ಏನಾಯ್ತು ಕಣ್ಣು? ಓಕೆ, ಇದು ಮಾಸ್ಟರ್ ಬೆಡ್ರೂಮ್ನ ಬಾತ್ರೂಮ್ ಆಗಿರುತ್ತೆ. ವಾಲ್ ಮೌಂಟ್ ಕಮೋಡು. ಇಲ್ಲಿ ನಿಮಗೆ ಜಾಗ್ವಾರ್ ಬೇಸಿಕ್ ಫಿಟ್ಟಿಂಗ್ಗಳು ಸಿಗುತ್ತೆ. ವೆಂಟಿಲೇಷನ್. ಇದು ಮಾಸ್ಟರ್ ಬೆಡ್ರೂಮ್ನ ಒಂದು ಲಕ್ಷಣ. ಈಗ ಬನ್ನಿ ಚಿಲ್ಡ್ರನ್ ಬೆಡ್ರೂಮ್ಗೆ ಹೋಗೋಣ. ನಡೀರಿ, ಸ್ಕೂಲ್ ರಜೆ ಆಗಿದೆ ಅಂತ ಕರ್ಕೊಂಡಿದ್ದೀನಿ ಅಷ್ಟೇ. ಇದು ಚಿಲ್ಡ್ರನ್ ಬೆಡ್ರೂಮು. ಚಿಲ್ಡ್ರನ್ ಬೆಡ್ರೂಮಲ್ಲಿ ಇನ್ಬಿಲ್ಟ್ ನಿಮಗೆ ಒಂದು ಸ್ಟಡಿ ಕ್ಯಾಬಿನೆಟ್ ಕೂಡ ಸಿಗುತ್ತೆ. ಮತ್ತು POP ಫಾಲ್ ಸೀಲಿಂಗು ಡಿಫ್ರೆಂಟ್ ಡಿಸೈನಲ್ಲಿದೆ. ಹಾಗೆ ಕಿಂಗ್ ಸೈಜ್ ಹಾಕುವಷ್ಟು ಸ್ಪೇಷಿಯಸ್ ಜಾಗನ ಕೊಟ್ಟಿರುವಂಥದ್ದು. ಯಾ 2 ಡೋರ್ ಇರುವಂತಹ ಸ್ಲೈಡಿಂಗ್ ಡೋರ್ ವಾರ್ಡ್ರೋಬರ್ಗಳು ಕೊಟ್ಟಿದ್ದಾರೆ. ಓವರ್ ಹೆಡ್ ವಾರ್ಡ್ರೋಬರ್ ಕೊಟ್ಟಿರುವಂಥದ್ದು. ವೆಂಟಿಲೇಷನ್ಗೆ ಬಿಗ್ ವಿಂಡೋ ಕೂಡ ಇದೆ, ತೋರಿಸಿದ್ದೀನಿ. ಹಾಗೆ ಈ ವಾರ್ಡ್ರೋಬರ್ ಹಿಂದ್ಗಡೆ ನಮಗೆ ಬಾತ್ರೂಮು ಮತ್ತು ಡ್ರೆಸ್ಸಿಂಗ್ ಕ್ಯಾಬಿನೆಟ್ಟು ನೋಡ್ತಾ ಇದ್ದೀರಾ. ಡ್ರೆಸ್ಸಿಂಗ್ ಕ್ಯಾಬಿನೆಟ್ಟು
ಹಾಗೆ ಇಲ್ಲಿ ವಾಶ್ರೂಮ್. ವಾಶ್ರೂಮ್. ಮಾಸ್ಟರ್ ಬೆಡ್ರೂಮ್ ಅಲ್ಲಿ ನೋಡ್ತೀವಲ್ಲ ವಾಶ್ರೂಮ್, ಅದನ್ನು ಇಲ್ಲಿ. ಅದೇ ಥರ ಸೇಮ್ ಇದು ಕೂಡ ನಮಗೆ ಬರುತ್ತೆ. ಇದು ಚಿಲ್ಡ್ರನ್ ಬೆಡ್ರೂಮ್ ವಾಶ್ರೂಮು. ಅಂದ್ರೆ ವಿಂಡೋ ಇಲ್ಲೇ ಬರುತ್ತೆ. ಹಾಂ ಬರುತ್ತೆ, ಬನ್ನಿ. ಈಗ ಬನ್ನಿ ಹೇಳಿ. ಸೆಕೆಂಡ್ ಫ್ಲೋರಲ್ಲಿ ಇಷ್ಟು ಕವರ್ ಮಾಡಿದ್ದೀನಿ, ನೋಡಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ. ಈಗ ಥರ್ಡ್ ಫ್ಲೋರ್ಗೆ ಮೂವ್ ಆಗೋಣ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ವೀಡಿಯೋಗಳು ನೋಡ್ತಿದ್ದೀರಾ, ಪ್ಲೀಸ್ ಒಂದ್ಸಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಮೇಲ್ಗಡೆಯಿಂದ ಕೆಳಗಡೆ ಲಕ್ಕಿ ಈ ಥರ ಇದೆ. ಈಗ ನಾವು ಥರ್ಡ್ ಫ್ಲೋರಲ್ಲಿ ಇದ್ದೀವಿ. ಥರ್ಡ್ ಫ್ಲೋರಲ್ಲೂ ಕೂಡ 2 ಬೆಡ್ರೂಮ್ಗಳು ಬರುತ್ತೆ, ವಿತ್ ಸ್ಟಡಿ ಕ್ಯಾಬಿನೆಟ್ ಬರುತ್ತೆ. POP ಫಾಲ್ ಸೀಲಿಂಗು. ಓಕೆ, ಮೇಲಿಂದ ಕೆಳಗಡೆ ಲಕ್ಕಿ ಈ ಥರ ಇದೆ. ಇದು ಗೆಸ್ಟ್ ಬೆಡ್ರೂಮು. ನೀವೇನು ಕೆಳಗಡೆ ಮಾಸ್ಟರ್ ಬೆಡ್ರೂಮ್ ನೋಡಿದ್ದೀರಲ್ವಾ, ಅದೇ ಥರ ಬರುತ್ತೆ ಅಷ್ಟೇ. ಇದು ಕೂಡ ಮಾಸ್ಟರ್ ಬೆಡ್ರೂಮ್ ಥರ ಕನ್ವರ್ಟ್ ಮಾಡ್ಕೋಬೋದು. ಓವರ್ ಹೆಡ್ ವಾರ್ಡ್ರೋಬರ್ ಸಿಗುತ್ತೆ, ಸ್ಲೈಡಿಂಗ್ ಡೋರ್ ವಾರ್ಡ್ರೋಬರ್ಗಳಿದೆ. ಇಲ್ಲಿ ಕಿಂಗ್ ಸೈಜ್ ಕಾಟ್ ಹಾಕೊಳ್ಳೋ ಅಷ್ಟು ಸ್ಪೇಷಿಯಸ್ ಜಾಗನೂ ಸಿಗುತ್ತೆ. ಮತ್ತು ಬಿಗ್ ವಿಂಡೋ ಕೂಡ ಇನ್ಸ್ಟಾಲ್ ಮಾಡಿದ್ದಾರೆ. ಹಾಗೆ ಈ ಕಡೆ TV ಕ್ಯಾಬಿನೆಟು, ಡ್ರೆಸ್ಸಿಂಗ್ ಕ್ಯಾಬಿನೆಟು ಎಲ್ಲ ಕೊಟ್ಟಿರುವಂಥದ್ದು. ಬಟ್ ಈ ವಾಶ್ರೂಮ್ ತುಂಬ ದೊಡ್ಡದಾಗಿ ಬರುತ್ತೆ. ಈ ಬೆಡ್ರೂಮ್ನ ಬಾತ್ರೂಮ್ ವೆರಿ ಬಿಗ್. ಓಕೆ, ಈ ಥರ ಇದೆ. ಬನ್ನಿ. ಓಕೆ, ಈಗ 3 ರೂಮ್ ಆಯಿತು. 4ನೇ ರೂಮ್ಗೆ ಹೋಗೋಣ. ಸ್ಕೈಲೈಟ್ ಸಖತ್ ಒಳಗಡೆ ಬರ್ತಾ ಇದೆ. ಇದು ಮಲ್ಟಿ ಯುಟಿಲಿಟಿ ಅಥವಾ ಮಲ್ಟಿಪರ್ಪಸ್ ರೂಮ್ ಅಂತಲೇ ಹೇಳ್ಬೋದು. ಸ್ಪೇಷಿಯಸ್ ಜಾಗ. POP ಆ್ಯಂಡ್ PVC ಫಾಲ್ ಸೀಲಿಂಗ್ ಸಿಗುತ್ತೆ. ಇದು ಜಿಮ್ಮು, ಯೋಗ, ಹೋಮ್ ಥಿಯೇಟರು, ನೀವು ಹೇಗಾದರೂ ಕನ್ವರ್ಟ್ ಮಾಡ್ಕೋಬೋದು. ಫಂಕ್ಷನ್ ಏನಾದರೂ ಚಿಕ್ಕ ಪುಟ್ಟ ಕಾರ್ಯಕ್ರಮ ಇದ್ದರೆ ಇಲ್ಲಿ ಬೇಕಾದ್ರೆ ಮಾಡ್ಕೋಬೋದು. ಪ್ಲಗ್ ಪಾಯಿಂಟ್ಗಳು ನಿಮಗೆ ಅಲ್ಲಲ್ಲಿ ತುಂಬ ಸರ್ಕಿಟ್ಗಳು ಕೊಟ್ಟಿದ್ದಾರೆ. ಹಾಂ, ಬಿಗ್ ವಿಂಡೋ ಬರುತ್ತೆ. ಇದು ಇಷ್ಟು ಅಲ್ಟಿಮೇಟ್ ರೂಮ್. ಇದು ಚೆನ್ನಾಗಿದೆ. ಎಸ್, ಸ್ಟಡಿ ಕ್ಯಾಬಿನೆಟ್ ಎಲ್ಲ ಇದೆ. ಈಗ ಟಾಪ್ ಫ್ಲೋರ್ಗೆ ಹೋಗೋಣ. ಇದು ಏನು ಎಸ್ಪೆಷಲಿ ಅಂತಂದರೆ ಮನೆ ಇನ್ಬಿಲ್ಟ್ ಸ್ಟೇರ್ಕೇಸು ನೋಡಿ, ಎಲ್ಲರೂ ಇದೇ ಮಾಡ್ತಾ ಇರೋದು. ಇದನ್ನೇ ಮಾಡಿ ರೆಫರ್ ಮಾಡ್ತಾಯಿದ್ದೀನಿ. ಯಾಕಂತಂದರೆ ಲೇಡೀಸ್ಗಳು ಯಾರೇ ಮನೆ ನೋಡೋಕ್ಕೆ ಬಂದಾಗ ಈಸಿಯಾಗಿ ಮೇಲ್ಗಡೆ ಹತ್ತುತ್ತಾರೆ. ಎಲ್ಲರೂ ಏನು ಮಾಡ್ತಾರೆ, ಇಲ್ಲಿ ಹೇಳ್ದ ಹಾಗೆ ಕಬ್ಬಿಣದ್ದು ಏಣಿ ಕೊಟ್ಟಿರ್ತಾರೆ. ತುಂಬ ಕಷ್ಟ ಆಗುತ್ತೆ, ಕ್ರಿಟಿಕಲ್ ಸ್ಟೇಜಲ್ಲಿ ಇರುತ್ತೆ, ಅದು ಹತ್ತೋಕ್ಕಾಗಲ್ಲ. ಈ ಥರ ಇದ್ದರೆ ಈ ಥರ ಮಕ್ಕಳು ಕೂಡ ಹತ್ಬೋದು. ನೋಡಿ, ಮೇಲ್ಗಡೆ ಬಂದಿದ್ದೀವಿ. ಸ್ಕೈಲೈಟು, ನ್ಯಾಚುರಲ್ ಲೈಟು ತುಂಬ ಚೆನ್ನಾಗಿ ಒಳಗಡೆ ಬರ್ತಾ ಇದೆ. ಮೇಲ್ಗಡೆ ಡೋರ್ ಓಪನ್ ಮಾಡಬೇಕು. ಓಕೆ, ಟಾಪ್ ಫ್ಲೋರ್ ಟೆರೆಸ್, ಓಪನ್ ಟೆರೆಸ್ಸು 2 ಸೈಡ್ ಇದೆ. ಈ ಕಡೆ ಮತ್ತು ಹಿಂದ್ಗಡೆ ತೋರಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನಾವಿಲ್ಲಿ ಎಸ್ ಹೆಡ್ರೂಮ್ ಕೊಟ್ಟಿದ್ದಾರೆ. ಹೆಡ್ರೂಮಲ್ಲಿ ನೀವು ಸಾಫ್ಟ್ನರು, ಪ್ರೆಷರ್ ಜೆಟ್ಟು ಅಥವಾ ವಾಷಿಂಗ್ ಮಿಷಿನ್ನ ಇಟ್ಕೋಬೋದು. ಇಲ್ಲಿ ಅರ್ಥ ಆಯ್ತಾ? ಇದು ಹೆಡ್ರೂಮ್ ಮೇಲ್ಗಡೆ ಒಂದು 1000 ಲೀಟರ್ ಸಿಂಟ್ಯಾಕ್ಸ್ ಕೊಟ್ಟಿದ್ದಾರೆ. ಮೇಲ್ಗಡೆ ಹತ್ತೋದಕ್ಕೆ ಲ್ಯಾಡರ್ನ ಕೊಟ್ಟಿರುವಂಥದ್ದು. ಇಲ್ಲಿ ಡ್ಯಾಮ್ ಪ್ರೂಫ್ ಪೇಂಟ್ ಮಾಡಿಲ್ಲ, ಮಾಡಿಸ್ಕೊಡ್ತೀನಿ. ಈ ಕಡೆ ಸೈಡು ಒಣಗಿ ಹಾಕೋದಕ್ಕೆ ಕಂಬಿಗಳನ್ನ ಕೊಟ್ಟಿದ್ದಾರೆ. ಸುಮ್ಮನೆ ಟೆಂಪ್ರರಿ ಕೊಟ್ಟಿದ್ದಾರೆ ಬಿಡು. ಇದು ಒಂದು ಈ ಮನೆಯ ಲಕ್ಷಣಗಳು. ಈಗ ಫೈನಲಾಗಿ ಈ ಮನೆ ಬಗ್ಗೆ ಹೇಳ್ತೀನಿ. ಬನಶಂಕರಿ 6 ಸ್ಟೇಜು 4th ಬ್ಲಾಕು, ದ್ವಾರಕಾ ಹೋಟ್ಲ್ ಹಿಂದ್ಗಡೆ, ಕೃಷ್ಣ ದ್ವಾರಕಾ ಹೋಟ್ಲ್ ಹಿಂದ್ಗಡೆ ಬರುತ್ತೆ. ಸೌತ್ ಗೇಟ್, ಈಸ್ಟ್ ಮೇನ್ ಡೋರು, 20/30 BDA ಡ್ಯೂಪ್ಲೆಕ್ಸ್ ಮನೆ. ಆಸ್ಕಿಂಗ್ ಪ್ರೈಸು 1 CR 53 lakhs, ಸ್ಲೈಟ್ಲಿ ನೆಗೋಷಿಯಬಲ್. ನನ್ನ ಹೆಚ್ಚಿನ ವೀಡಿಯೋಗಳಿಗೋಸ್ಕರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಥ್ಯಾಂಕ್ ಯು. ಬಾಯ್ ಗೈಸ್.